ಕಾಶ್ಮೀರದಲ್ಲಿ ಫೈರಿಂಗ್ಗೆ ಮೊದಲೇ ನಡೆದಿತ್ತ ಹಾಗಾದ್ರೆ ಬಿಗ್ ಪ್ಲಾನ್ 2 ದಿನದ ಹಿಂದೆಯೇ ಪಹಲ್ಗಾಮ್ಗೆ ಬಂದಿದ್ರ ಈ ಉಗ್ರಗಾಮಿಗಳು. ಮೊದಲೇ ಬಂದು ಜಾಗವನ್ನ ನೋಡಿಕೊಂಡು ಹೋಗಿದ್ದ ಉಗ್ರರು ಶಸ್ತ್ರಾಸ್ತ್ರಗಳಿಲ್ಲದೆ ಪ್ರವಾಸಿಗರ ಸೋಗಿನಲ್ಲಿ ಉಗ್ರರು ಓಡಾಡಿದ್ದಾರೆ. ಎಲ್ಲೆಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿದೆ, ಎಲ್ಲೆಲ್ಲಿ ಯೋಧರಿದ್ದಾರೆ, ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಪಹಲ್ಗಾಮ್ನಲ್ಲಿ ಹೆಚ್ಚಿನ ಭದ್ರತೆ ಇಲ್ಲದನ್ನ ನೋಡಿ ಪ್ಲಾನ್ ಮಾಡಿದ್ದಾರೆ ಈ ಹಂತಕರು. ಇಲ್ಲಿ ಭದ್ರತೆ ಇಲ್ಲದನ್ನ ನೋಡಿ ದಾಳಿ ನಡೆಸಿದ್ದಾರೆ ಟೆರರಿಸ್ಟ್ಗಳು. ಕಾಶ್ಮೀರದಲ್ಲಿ ಫೈರಿಂಗ್ಗೆ ಮೊದಲೇ ಬಿಗ್ ಪ್ಲಾನ್ ನಡೆದಿತ್ತ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಗಮನಿಸಬಹುದು. 2 ದಿನದ ಹಿಂದೆಯೇ ಪಹಲ್ಗಾಮ್ಗೆ ಟೆರರಿಸ್ಟ್ಗಳು ಬಂದು ಹೋಗಿರುವಂತ ಸಾಧ್ಯತೆ ಇದೆ. ಮೊದಲೇ ಬಂದು ಜಾಗವನ್ನ ನೋಡ್ಕೊಂಡು ಹೋಗಿರ್ತಾರೆ ಉಗ್ರರು. ಶಸ್ತ್ರಾಸ್ತ್ರಗಳಿಲ್ಲದೆ ಪ್ರವಾಸಿಗರ ಸೋಗಿನಲ್ಲಿ ಬಂದು ಈ ಪ್ರದೇಶದಲ್ಲಿ ನಾವು ದಾಳಿ ಮಾಡಬಹುದಾ ಇಲ್ವಾ, ಇಲ್ಲಿ ಯೋಧರಿದಾರಾ ಇಲ್ವಾ, ಇಲ್ಲಿ ಭದ್ರತೆ ಎಷ್ಟರ ಮಟ್ಟಿಗಿದೆ, ಎಲ್ಲದರ ಬಗ್ಗೆಯೂ ಕೂಡ ಪ್ರವಾಸಿಗರ ಸೋಗಿನಲ್ಲಿ ಬಂದಂತ ಈ ಉಗ್ರವಾದಿಗಳು, ಉಗ್ರಗಾಮಿಗಳು ನೋಡ್ಕೊಂಡು ಹೋಗಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದಿಲ್ಲ. ಆ ಕ್ಷಣಕ್ಕೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮಗೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಉಗ್ರರು, ಮತ್ತೊಂದು ಕಡೆ ವಿಜುವಲ್ ನಲ್ಲಿ ನೋಡಬಹುದು. ಆ ಇಬ್ರು ನಡ್ಕೊಂಡು ಹೋಗ್ತಾ ಇದಾರಲ್ಲ, ಅವರು ಉಗ್ರರು ಅಂತ ಹೇಳಲಾಗ್ತಾ ಇದೆ. ಎಸ್, ಈ ಕಡೆ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದೀವಲ್ಲ, ಇಬ್ಬರನ್ನ ಅವರೇ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ನಡ್ಕೊಂಡು ಹೋಗಿರುವುದಲ್ಲಿ ಅವರು ಪ್ರವಾಸಿಗರ ಸೋಗಿನಲ್ಲಿ ಬಂದು ಇಲ್ಲಿ ಯೋಧರಿದಾರಾ ಇಲ್ವಾ, ಸೇನೆ ಭದ್ರತೆಯನ್ನ ಕೊಟ್ಟಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ಹೋಗಿದ್ದಾರೆ. ಯಾವಾಗ ಅವರಿಗೆ ಅಲ್ಲಿ ಭದ್ರತೆ ಇಲ್ಲ ಅನ್ನೋದು ಗೊತ್ತಾಗಿದೆಯೋ, ಯಾವಾಗ ಅಲ್ಲಿ ಯೋಧರು ಇಲ್ಲ ಅನ್ನೋದು ಗೊತ್ತಾಗಿದೆಯೋ, ಅದಾದ ನಂತರ ಬಂದು ಈ ರೀತಿಯಾದಂತ ದಾಳಿಯನ್ನ ಮಾಡಿದ್ದಾರೆ ಈ ನೀಚ ಉಗ್ರರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. ಮೊದಲು ಆರಾಮಾಗಿ ಬಂದಿದ್ದಾರೆ, ಅವ್ರನ್ನ ಯಾರೂ ಕಂಡುಹಿಡಿಯೋದಕ್ಕಾಗಲ್ಲ. ಆ ವಿಡಿಯೋ ನೋಡ್ತಾ ಇದ್ರೇನೆ ಹೇಳ್ಬಹುದು, ಅವ್ರು ಉಗ್ರರ ರೀತಿಯಾಗಿ ಕಾಣಿಸೋದೇ ಇಲ್ಲ. ಆರಾಮಾಗಿ ಎಲ್ಲೋ ಪ್ರವಾಸಿಗರು ಯಾವ ರೀತಿಯಾಗಿ ಬಂದಿರ್ತಾರೋ ಆ ರೀತಿಯಾಗಿ ಬಂದಿದ್ದಾರೆ. ಇಲ್ಲಾಂದ್ರೆ ಸ್ಥಳೀಯ ಕಾಶ್ಮೀರಿಗಳು ಆ ರೀತಿಯಾಗಿ ಕಾಣಿಸ್ತಾರೆ. ಅವರು ಕಾಶ್ಮೀರದ ವ್ಯಕ್ತಿಗಳ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಅನುಮಾನನೇ ಬಂದಿಲ್ಲ. ಅಲ್ಲಿ ಪೊಲೀಸ್ನವ್ರು ಇದ್ರೂ ಕೂಡ ಅನುಮಾನ ಬರಲ್ಲ. ಸೊ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ. ಅದಾದ ನಂತರ ಪಕ್ಕಾ ಪ್ಲಾನ್ ಮಾಡಿ ಭದ್ರತೆ ಇಲ್ಲದನ್ನ ನೋಡಿ ಅವರು ಪಹಲ್ಗಾಮ್ನಲ್ಲಿ ಅಲ್ಲಿನ ಅಮಾಯಕರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇದಂತೂ ಸ್ಪಷ್ಟ. ಪ್ರವಾಸಿಗರ ಸೋಗಿನಲ್ಲಿ ಬಂದ್ರೆ ಯಾರಿಗೆ ತಾನೇ ಗೊತ್ತಾಗೋದಕ್ಕೆ ಸಾಧ್ಯ? ಎಲ್ಲೆಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದೆ, ಎಲ್ಲಿ ಇಲ್ಲ, ಎಲ್ಲೆಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ಅವರು ನೋಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ದಾಳಿ ಮಾಡೋಕ್ಕಾಗಲ್ಲ ನೋಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೇನೆ ಬಹಳ ಬಲಿಷ್ಠ ಮತ್ತು ಈ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಉಗ್ರರೇನಾದ್ರೂ ಬಂದ್ರೆ ಅಲ್ಲಿಗೆ ಮುಗೀತವ್ರ ಕತೆ. ಹಾಗಾಗಿನೇ ಎಲ್ಲವನ್ನೂ ನೋಡ್ಕೊಂಡೆ ಪಕ್ಕಾ ಪ್ಲಾನ್ ಮಾಡಿನೇ ಇವರು ದಾಳಿಯನ್ನ ನಡೆಸಿರೋದು ಬಹಳ ಸ್ಪಷ್ಟ. ಎಲ್ಲೆಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿದೆ, ಎಲ್ಲೆಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದೆ, ಎಲ್ಲಿ ಇಲ್ಲ, ಸಂಪೂರ್ಣವಾದಂಥ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಾದ ನಂತರ ಓಡಾಡಿದ್ದಾರೆ ಪ್ರವಾಸಿಗರ ಸೋಗಿನಲ್ಲಿ ಆ ಇಬ್ಬರು ಕುನ್ನಿಗಳು. ಪಹಲ್ಗಾಮ್ನಲ್ಲಿ ಹೆಚ್ಚಿನ ಭದ್ರತೆ ಇಲ್ಲದನ್ನ ನೋಡಿನೇ ಅವರು ದಾಳಿಯನ್ನ ಮಾಡಿದ್ದಾರೆ.